ವೆಲ್ಕಮ್ ಟು ಸಿಪ್ರಾ ಡ್ರಾಯಿಂಗ್ ವ್ಲಾಗ್ಸ್. ಇವತ್ತು ನಾನು ತುಂಬ ದಿನದಿಂದ ಡ್ರಾಯಿಂಗ್ ಮಾಡ್ತಾನೇ ಇದ್ದೀನಿ. ಆ ಡ್ರಾಯಿಂಗ್ನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತಲೇ ನಾನು ತೋರಿಸ್ತೀನಿ. ಇವತ್ತು ನಾನು ಏನೇನು ಡ್ರಾಯಿಂಗ್ ಮಾಡಿದ್ದೀನಿ. ಫಸ್ಟ್ ನಾನು ತೋರಿಸೋದು ಬಂದುಬಿಟ್ಟು ಚೇರ್ ಹಮ್ಮಿ. ಇದು ಬಂದುಬಿಟ್ಟು ಫ್ರೀಡಮ್ ಟೈಮಲ್ಲೆಲ್ಲ ಅದು ಪೀಪಲ್ ತುಂಬ ಹೆಲ್ಪ್ ಮಾಡಿರೋದು ಡವ್ ಇದು, ಓಕೆನಾ. ನಾನು ಸೆಕೆಂಡ್ ತೋರಿಸೋದು ವೇಲ್. ನೋಡಿ ಚೆನ್ನಾಗಿದೆಯಾ. ಇದು ನನ್ನ ಸೆಕೆಂಡ್ ಡ್ರಾಯಿಂಗ್, ವೇಲ್ ಬಿಡಿಸಿದ್ದೀನಿ. ಥರ್ಡ್ ಡ್ರಾಯಿಂಗ್ ನಾನು ತೋರಿಸೋದು ಪೆಂಗ್ವಿನ್. ಇದು ನಾನು ಬಿಡಿಸಿದ ಪೆಂಗ್ವಿನ್. ಫೋರ್ತ್ ಡ್ರಾಯಿಂಗ್ ಏನಂದರೆ ನಮ್ಮ ಅಪ್ಪ ಅಮ್ಮಂಗೆ ಇಷ್ಟ ಆಗಿದ್ದು ಇಲ್ಲಿ ನಮ್ಮ ಅಪ್ಪ ಫೋಟೋ, ನನ್ನ ಫೋಟೋ, ನಮ್ಮಮ್ಮ ಫೋಟೋ ಹಾಕ್ತೀನಿ, ಲವ್ಲಿ ಫ್ಯಾಮಿಲಿ ಅಂತ ಹಾಕಿದ್ದೀನಿ. ನೋಡಿ ಓಕೆನಾ. ಫೋರ್ತ್ ಫೋಟೋ ನನ್ನ ಎಲ್ಲ ಡ್ರಾಯಿಂಗ್ಸಲ್ಲೂ ನನ್ನ ಫೇವ್ರೆಟ್ ಫೋಟೋ ಅದೇ. ಈ ಫೇವ್ರೆಟ್ ಫೋಟೋ ಅಂದರೆ ಡ್ರಾಯಿಂಗ್. ಓಕೆ, ಇಲ್ಲಿ ನೋಡಿ ಪಪ್ಪಿ, ಇದು ನನ್ನ ಫೇವ್ರೆಟ್. ನೋಡಿ ಚೆನ್ನಾಗಿದೆಯಲ್ಲ. ಫೋರ್ತ್ ಡ್ರಾಯಿಂಗ್ ಬಂದುಬಿಟ್ಟು ನಾನು ತೋರಿಸೋದು ಮಿಕ್ಕಿ ಮೌಸ್. ನೆಕ್ಸ್ಟ್ ಡ್ರಾಯಿಂಗ್ ಏನಂದರೆ ರಕೂನ್. ನೋಡಿ ಆ್ಯಪಲ್ ತಿಂತಾದ ಕತ್ಕೊಂಡು ರಕೂನ್. ನೆಕ್ಸ್ಟ್ ಡ್ರಾಯಿಂಗ್ ಬಂದ್ಬಿಟ್ಟು ಡೋರೇಮೋನ್, ನನ್ನ ಫೇವ್ರೆಟ್ ಕಾರ್ಟೂನ್. ಇಲ್ಲಿ ಬ್ಯಾಂಬೂ ಕಾಫ್ಟರ್ ಡೋರಾ ಕೇಕ್ ಇಟ್ಕೊಂಡಿದೆ. ನೆಕ್ಸ್ಟ್ ಡ್ರಾಯಿಂಗ್ ಬಂದುಬಿಟ್ಟು ನಾನು ತೋರಿಸ್ಬೇಕಂದ್ರೆ 2 ಕ್ಯಾಟ್ಸ್ ನೈಟ್ ಟೈಮಲ್ಲಿ ಕುತ್ಕೊಂಡು ಮಾತಾಡ್ತಾ ಇರೋದು. ಚೆನ್ನಾಗಿದೆಯಲ್ಲ. ನೆಕ್ಸ್ಟ್ ಡ್ರಾಯಿಂಗ್ ಬಂದುಬಿಟ್ಟು ನನ್ನ ಫಸ್ಟ್ ಡ್ರಾಯಿಂಗ್ ಇದು ನಾನು ಬಿಡಿಸಿದ್ದು. ಚಿಕ್ಕ ಪೇಜಲ್ಲಿ ಔಲ್ ಬಿಡಿಸಿದ್ದು ನಾನು. ಇದು ನನ್ನ ಫಸ್ಟ್ ಡ್ರಾಯಿಂಗು, ಓಕೆನಾ. ಸೆಕೆಂಡ್ ಡ್ರಾಯಿಂಗ್ ಬಂದುಬಿಟ್ಟು ಟೆಡ್ಡಿ ಬೇರ್. ಮಾಮ್ ಡ್ಯಾಡ್ ಐ ಲವ್ ಯು, ಯು ಆರ್ ಮೈ ಎಂಟೈರ್ ಲೈಫ್ ಅಂತ ಬರ್ತಿದ್ದೀನಿ. ನೆಕ್ಸ್ಟ್ ಡ್ರಾಯಿಂಗ್ ಬಂದುಬಿಟ್ಟು ಒಬ್ಬರೊಬ್ಬರಿಗೆ ಕಾರ್ಟೂನ್ ಇಷ್ಟ ಇರುತ್ತೆ, ಅದ್ರ ಹೆಸರು ಚಿಂಚಾನ್ ಪ್ಯಾರ ಪ್ಯಾರ ಚಿಂಚಾನ್ ಪ್ಯಾರ. ಇದು ಚಿಂಚಾನ್ ಅಂತ ಬಿಡ್ತಿದ್ದೀನಿ. ನೆಕ್ಸ್ಟ್ ಡ್ರಾಯಿಂಗ್ ಬಂದುಬಿಟ್ಟು ಕ್ರಿಸ್ಮಸ್ ದಿನ ಅಂತೂ ಸ್ಯಾಂಟಾಕ್ಲಾಸ್ ಪ್ರತಿಯೊಬ್ಬರು ಬಿಡಿಸಲೇಬೇಕು ಅನಿಸ್ತದೆ, ಅದಕ್ಕೆ ಸ್ಯಾಂಟಾಕ್ಲಾಸ್ ಬಿಡ್ತಿದ್ದೀನಿ. ವಿ ವಿಶ್ ಯು ಅ ಮೆರಿ ಕ್ರಿಸ್ಮಸ್ ಆ್ಯಂಡ್ ಅ ಹ್ಯಾಪಿ ನ್ಯೂ ಇಯರ್. ಮತ್ತು ನಮ್ಮದು ಲಾಸ್ಟ್ ಮತ್ತೆ ಇದೆ ಸ್ಕ್ವಿರಲ್ ಚೆನ್ನಾಗಿ ಬಿಡಿಸಿದ್ದೇನಲ್ಲ. ಇನ್ನೂ 2 ಡ್ರಾಯಿಂಗ್ ಇದೆ, ತೋರಿಸ್ಕೊಡ್ತೀನಿ. ಮತ್ತು ಮುಂದೆ ನಾನು ಯಾವ ಥರ ಕಲರ್ಸ್ ಎಲ್ಲ ಯೂಸ್ ಮಾಡ್ತಿದ್ದೆ ಹೇಳ್ತೀನಿ. ಇಲ್ಲೇನು ಬರ್ತಿದ್ದೀನಿ, ಮ್ಯಾನ್ ವಿತ್ ಇಮ್ಯಾಜಿನೇಷನ್ಸ್ ಈಸ್ ನೆವರ್ ಅಲೋನ್. ಯಾರು ಇಮ್ಯಾಜಿನ್ ಮಾಡ್ತಾರೆ ಅವ್ರ ಲೈಫಲ್ಲಿ ಅಲೋನೇ ಇಲ್ಲ ಅಂತ ಈ ಥಾಟ್ ಬರ್ತಿದ್ದೀನಿ ಇದರಲ್ಲಿ. ನೆಕ್ಸ್ಟ್ ಇದನ್ನು ಲಾಸ್ಟ್ ಡ್ರಾಯಿಂಗ್ ನೇಚರ್ಸ್ ಗಿಫ್ಟ್ ಅಂತ ಬರೆದಿದ್ದೀನಿ. ಇದನ್ನು ಲಾಸ್ಟ್ ಡ್ರಾಯಿಂಗು. ಅದು ನಾನು ಏನು ತೋರಿಸ್ತೀನಿ ಅಂದರೆ ಯಾವ್ಯಾವ ಕಲರ್ಸ್ ನಾನು ಯೂಸ್ ಮಾಡಿದ್ದೀನಿ, ಯಾವ್ಯಾವ ಇದೆಲ್ಲ ಮಾಡಿದ್ದೀನಿ, ಅದರ ನಾನು ಪ್ರೈಸು ಹೇಳ್ತೀನಿ, ಜೊತೆಗೆ ನಾನು ವೀಡಿಯೋನ ನೋಡ್ತಾನೆ ಇರಿ ನೀವು. ವಾಪಸ್ ಬಂದಿದ್ದೀರಾ. ಇದು ಬಂದುಬಿಟ್ಟು ತುಂಬ ಚೆನ್ನಾಗಿರುತ್ತೆ. ಸ್ಕೆಚ್ ಪೆನ್ ಬಂದುಬಿಟ್ಟು ರೇಟ್ ಬಂದುಬಿಟ್ಟು $249 ಡಿಮಾರ್ಟ್ ಪ್ರೈಸಲ್ಲಿ. ನೀವು ಆಚೆ ಏನಾದರೂ ಇಸ್ಕೊಂಡ್ರೆ ಇದು $280 ಸಿಗುತ್ತೆ. ಇನ್ನು ಬೆಸ್ಟ್ ಕಲರ್ಸ್ ಯೂಸ್ ಇದರಲ್ಲಿ ಅದರಲ್ಲಿ ಫೇವ್ರೆಟ್ ಕಲರ್ ಬಂದುಬಿಟ್ಟು ಇಲ್ಲಿ ನೋಡಿ ಪೇಸ್ಟಲ್ ಪಿಂಕ್ ಮತ್ತು ಬ್ಲ್ಯಾಕ್ ಕಲರೇ ಇದೆಲ್ಲದ್ರೂ ನನ್ನ ಫೇವ್ರೇಟು. ಇದು ಬಿಟ್ಟು ನಾನು ಇರೋಕ್ಕಾಗೋದೇ ಇಲ್ಲ. ನನ್ನ ಫೇವ್ರೆಟ್ ಕಲರ್ಸ್ ನಾನು ಯೂಸ್ ಮಾಡೋದು. ಡಿಮಾರ್ಟ್ಗೆ ತುಂಬ ಕಮ್ಮಿ ಬೆಲೆಯಲ್ಲಿ ಸಿಗುತ್ತೆ, $249 ಇರೋದು. ಮತ್ತು ಕಲರ್ಸ್ ಬಗ್ಗೆ ನೀವು ಮಾತಾಡಿದ್ರೆ ನಾನು ಇದು ತೊಗೊಳ್ತೀನಿ. 14 ಕಲರ್ಸ್ ಇರೋದು ನೋಡಿ. ಯಾಕಂದರೆ ಒಂದೊಂದು ಕಲರು ಹೆಂಗಿರುತ್ತೆ ಗೊತ್ತಾ, ಇದು ಟ್ರಯಾಂಗಲ್ ಶೇಪಲ್ಲಿ ಇರುತ್ತೆ. ಇದು ಲೈಕ್ ದಿಸ್. ಕಲರ್ಸು ತುಂಬ ಚೆನ್ನಾಗಿ ಗ್ರಿಪ್ಪು ಇರುತ್ತೆ ಮತ್ತು ಎರೇಸು ಮಾಡ್ಬೋದು. ಕಲರ್ಸ್ನೆಲ್ಲ ತುಂಬ ಚೆನ್ನಾಗಿರುತ್ತೆ. ಇದು ಡಿಮಾರ್ಟಲ್ಲಿ ಬಂದುಬಿಟ್ಟು $66. ಔಟ್ಡೋರ್ ಇಸ್ಕೊಂಡ್ರೆ $75 ಆಗುತ್ತೆ. ಡಿಮಾರ್ಟೇ $66 ಡಿಸ್ಕೌಂಟ್ ಜೊತೆ ಕೊಡ್ತಾ ಇದ್ದಾರೆ. ಡಿಮಾರ್ಟ್ ಫಿಕ್ಸ್ಡ್ ಪ್ರೈಸು, ಕಮ್ಮಿ ಬೆಲೆಯಲ್ಲಿ. ಇಲ್ಲಿ ನೀವು ಆಚೆ ಇಸ್ಕೊಂಡ್ರೆ $75 ಸಿಕ್ಬಿಡುತ್ತೆ. ಅದಕ್ಕೆ ಡಿಮಾರ್ಟಲ್ಲಿ ನಮ್ಮಮ್ಮ ಈಸ್ಕೊಟ್ರು ನನಗೆ.
ಮತ್ತು ಇದನ್ನು ಕಲರ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಓಕೆನಾ, ನೋಡಿ ನಾನು ಓಪನ್ ಮಾಡಿ ತೋರಿಸ್ತೀನಿ. ನಾನು ಇದನ್ನೇ ಕಲರ್ಸ್ ಬಗ್ಗೆ ಎಲ್ಲ ಹೇಳೋದು. ಇವಾಗ ನಾನು ಹಿಂಗೆ ಓಪನ್ ಮಾಡಿ ತೋರಿಸ್ತೀನಿ. ಇಲ್ಲಿ ನೋಡಿ 2 ಸೈಡ್ಸ್ ಇದೆ. ಓಕೆನಾ, ಇಲ್ಲಿ ನೋಡಿ ಈ ಥರ ಬರುತ್ತೆ ನಿಮಗೆ. ಓಕೆನಾ, ಮತ್ತು ಇನ್ನೊಂದು ಸೈಡ್ ಬಂದ್ಬಿಟ್ಟು ಈ ಥರ ಮಾರ್ಕರ್ ಥರ ಬರುತ್ತೆ. ಇದು ತುಂಬ ಯೂಸ್ಫುಲ್ಲು, ಮತ್ತು ಅದು ತುಂಬ ಯೂಸ್ಫುಲ್ಲು. ತುಂಬ ಚೆನ್ನಾಗಿ ಡ್ರಾ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ ನನಗೆ. ಮತ್ತು ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ಕಲರ್ಸ್ ಎಷ್ಟಿರುತ್ತೆ ಗೊತ್ತಾ? 24 ಕಲರ್ಸ್. ಬೇಕು ಕೌಂಟ್ ಮಾಡಿ. 4 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 24 ಕಲರ್ಸ್ ಇರುತ್ತೆ. ಗ್ರಿಪ್ಪು ತುಂಬ ಚೆನ್ನಾಗಿರುತ್ತೆ, ಬರೆಯೋದು ತುಂಬ ಚೆನ್ನಾಗಿ ಬರೆಯುತ್ತೆ. ಮತ್ತು ಇವಾಗ ನೀವು ಪ್ಯಾರೆಂಟ್ಸ್ ನೀವೆಲ್ಲ ಅಂದ್ಕೊಂಡಿದ್ದೀರಾ ಸ್ವಲ್ಪ ನಮ್ಮ ಮಕ್ಳಿಗೆಲ್ಲ ಒಂದು ಸತಿ ಡ್ರಾಯಿಂಗ್ ಮಾಡೋ ಆಟ ಹಿಡಿತಾರಲ್ಲ, ನಾನು ಇನ್ನೊಂದು ಸತಿ ಬಿಡಿಸ್ಕೊಡು, ನನಗೆ ಇನ್ನೊಂದು ಸತಿ ಬಿಡಿಸ್ಕೊಡು, ಇನ್ನೊಂದು ಸತಿ ಕಲರ್ ಮಾಡಬೇಕು ಅಂತ ಆಟ ಹಿಡಿಯೋ ಮಕ್ಕಳೆಲ್ಲ ಈ ಮಾರ್ಕರ್ ಅಂತಲೇ ಇಸ್ಕೊಬೇಕು ನೀವು. ತುಂಬ ಚೆನ್ನಾಗಿರುತ್ತೆ, ಹ್ಯಾಂಡಿಲೂ ಇರುತ್ತೆ. ಇವಾಗ ನಾನು ಹೇಳಿದ್ನಲ್ಲ, ಮಕ್ಕಳು ಆಟ ಹಿಡಿತಾರೆ, ಇನ್ನೊಂದು ಸತಿ ಬಿಡಿಸ್ಕೊಡು ನನಗೆ, ಇನ್ನೊಂದು ಸತಿ ಕಲರ್ ಮಾಡಬೇಕು ನಾನು ಅಂತ. ಆವಾಗ ನೀವೇನು ಮಾಡಿ ಗೊತ್ತಾ, ಈ ಮಾರ್ಕರ್ ಸೂಪರ್ ಡೂಪರ್ ಮಾರ್ಕರು ನೋಡಿ. ಶೇರ್ ಹಮಿ ಒಂದು ಸೈಡ್, ಶೇರ್ ಹಮಿ ಸೆಕೆಂಡ್ ಸೈಡ್. ಇದೇ ನಾನು ಹೇಳ್ತಾ ಇದ್ದು. ಇವಾಗ ಇಲ್ಲಿ ನೀವು ಕಲರ್ ಮಾಡ್ಕೊಬೋದು. ಫಾರ್ ಎಕ್ಸಾಂಪಲ್ ಪಪ್ಪಿ ನೋಡಿ, ಟಾಮಿ ಬ್ಯಾಕ್ ಸೈಡ್, ಟಾಮಿ ಫ್ರಂಟ್ ಸೈಡ್. ನಿಮಗೆ ನಾನು ಮತ್ತು ಇನ್ನೊಂದು ನೋಡಿ, ನನ್ನ ಪೇರೆಂಟ್ಸ್ ಇಷ್ಟ ಆಗಿದ್ದು ಇದು ಚಿನ್ನು ಬ್ಯಾಕ್ ಸೈಡ್ ನೋಡಿ. ಈ ಥರ ಬರುತ್ತೆ ಕ್ರೇಯಾನ್ ಹಿಂದೆ. ಪೆಂಗ್ವಿನ್ ಫ್ರಂಟ್ ಸೈಡ್, ಪೆಂಗ್ವಿನ್ ಬ್ಯಾಕ್ ಸೈಡ್. ಈ ಥರದ್ರಲ್ಲೇ ಬರುತ್ತೆ ಈ ಥರ, ಸರಿನಾ? ನೀವು ಬಂದುಬಿಟ್ಟು ಮಕ್ಕಳಿಗೆ ನೀವು ಹೇಳ್ಬೋದು, ಮುಂದೆನೂ ಮಾಡು ಹಿಂದೆನೂ ಮಾಡು, ನಿನಗೆ ಕಲರ್ಸ್ಗೆ ತುಂಬ ಚೆನ್ನಾಗಿರುತ್ತೆ ಅಂತ. ಹಿಂದೆ ಇವಾಗ ಪ್ಯಾಡಲ್ಲಿ ಇಟ್ಕೊಂಡು ಮಾಡ್ತಾಯಿದ್ದೀರಾ ಅಂದರೆ ಪ್ಯಾಡ್ ಇಟ್ಕೊಂಡು ಮಾಡಿ, ಪ್ಯಾಡಿಂದ ಏನೂ ಬೀಳಲ್ಲ. ಓಕೆನಾ, ಏನು ಟೆನ್ಷನ್ ತೊಗೊಬೇಡಿ, ತುಂಬ ಚೆನ್ನಾಗಿ ಬರೆಯುತ್ತೆ ಕಲರ್ಸು. ನಾನು ಯೂಸ್ ಮಾಡೋವಾಗದಲ್ಲ, ತುಂಬ ಚೆನ್ನಾಗಿ ಯೂಸ್ ಮಾಡೋ ಕಲರ್ಸ್ ನೀವು ದಯವಿಟ್ಟು ಯೂಸ್ ಮಾಡಬೇಕು. ತುಂಬ ಚೆನ್ನಾಗಿರುತ್ತೆ. ಇನ್ನೊಂದು ಟೈಪ್ ಬರುತ್ತೆ, ಆದರೆ ನಾನು ಈಸ್ಕೊಂಡಿಲ್ಲ. ಬ್ರಷ್ ಪೆನ್ ಬರುತ್ತೆ ಅದರಲ್ಲಿ. ಇವಾಗ ನಾನು ಇಷ್ಟು ಡ್ರಾಯಿಂಗ್ ನಾನು ತೋರಿಸಾಯ್ತು ನಿಮಗೆ. ಮಕ್ಕಳು 2 ಟೈಮ್ಸ್ ಡ್ರಾಯಿಂಗ್ ಮಾಡಬೇಕಂದ್ರೆ ನೀವು ಆ ಮಾರ್ಕರ್ ಯೂಸ್ ಮಾಡ್ಕೊಂಡು ಟ್ರೇಸ್ ಮಾಡಿಕೊಡ್ಬೋದು ನಿಮ್ಮ ಮಕ್ಳಿಗೆ ಬೇಕಾದರೆ. ಅಂದರೆ ಮಕ್ಕಳು ನೀವು 2 ಸೈಡ್ಸು ಡ್ರಾಯಿಂಗ್ ಮಾಡ್ಬೋದು, ನಿಮ್ಗೆ ಇಷ್ಟ ಇದ್ದರೆ ಮಾಡು ಅಂತಲೂ ಹೇಳಬಹುದು ನೀವು. ತುಂಬ ಚೆನ್ನಾಗಿದೆ ಮಾರ್ಕರ್ಸು. ಈ ಕಲರ್ಸ್ ಅದು ತುಂಬ ಚೆನ್ನಾಗಿದೆ ನೋಡಿ. ಇದನ್ನ ನೀವು ಇವಾಗ ಮಕ್ಕಳು ಹಿಂಗೆ ತಪ್ಪು ಮಾಡಿಬಿಟ್ರೆ ಇವಾಗ ಅದೇ ರಿಸ್ಯೂಮ್ ಮಾಡ್ಕೊಬೋದು, ಕ್ಲೀನಾಗಿ ಹೋಗುತ್ತೆ, ಏನೂ ಇದಿಲ್ಲ ಇದರಲ್ಲಿ. ತುಂಬ ಆಸಮ್ ಆಗಿರೋ ಕಲರ್ಸ್ ಎಲ್ಲ ಡಿಮಾರ್ಟಲ್ಲಿ ಬೇಕಾದರೆ ಸಿಗುತ್ತೆ ನಿಮಗೆ. ನಾನು ತುಂಬ ಶಾಪಿಂಗ್ ಮಾಡಿದ್ದೀನಿ. ಮಕ್ಕಳಿಗೆ ಇವಾಗ ನ್ಯೂ ಇಯರ್ ಟೈಮ್ ಬಂದುಬಿಡ್ತು. ಇವಾಗ ಡೈರಿಯಲ್ಲಿ ಏನೋ ಬರಿಬೇಕು, ಅದು ಬರಿಬೇಕು, ಇದು ಬರಿಬೇಕು ಅಂತ ಹೇಳ್ತಾ ಇದ್ದಾರೆ. ಅಂಥ ಮಕ್ಕಳಿಗೆ ಒಂದು ಡೈರಿ ಕೊಟ್ಟು ತೋರಿಸ್ತೇನೆ ನಾನು. ವೀಡಿಯೋನ ನೋಡ್ತಾನೆ ಇರಿ ನೀವು. ವೆಲ್ಕಮ್ ಬ್ಯಾಕ್ ಗಾಯ್ಸ್. ಇದೇ ನಾನು ಹೇಳಿದ್ದು ಡೈರಿ ನೋಡಿ, ಚೆನ್ನಾಗಿರಲ್ಲ ಡೈರಿ. ಈ ಡೈರಿ ಬಂದುಬಿಟ್ಟು 25 ರುಪೀಸ್ಗೆ ನಿಮಗೆ ಸಿಕ್ಬಿಡುತ್ತೆ. ಅದು ಬಂದುಬಿಟ್ಟು ನಾನು ಹೇಳ್ತಾ ಇದ್ನಲ್ಲ, ಅದು ಬಂದುಬಿಟ್ಟು ನೋಡಿ, ಇಲ್ಲಿ ಇಷ್ಟು ಪೇಜಸ್ ಬರುತ್ತೆ ನಿಮಗೆ ಟೋಟಲಾಗಿ ನೋಡಿ. ನಾನಿಲ್ಲಿ ಹೆಸರು ಹಾಕಿದ್ದೀನಿ, ಓಕೆನಾ. ಇಲ್ಲಿ ಒಂದು ಸ್ವಲ್ಪ ಥಾಟ್ಸು ಕೊಟ್ಟಿರ್ತಾರೆ. ತುಂಬ ಟೈಪ್ ಆಫ್ ಬುಕ್ಸ್ ಇರುತ್ತೆ, ಪಿಂಕ್ ಇರುತ್ತೆ, ಎಲ್ಲೋ ಇರುತ್ತೆ, ಆರೆಂಜ್, ಗ್ರೀನ್ ಎಲ್ಲ ಕಲರ್ಸಲ್ಲೂ ನಿಮ್ಗೆ ಸಿಗುತ್ತೆ, ಅವೈಲೇಬಲ್ ಇದೆ ಡಿಮಾರ್ಟಲ್ಲಿ. ಏನು ಥಾಟ್ ಬರ್ತಿದ್ದಾರೆ ಅಂದರೆ, ಸಕ್ಸಸ್ ಇಸ್ ನಾಟ್ ಅ ಇಂಪಾರ್ಟೆಂಟ್ ವೇ ಟು ಗೆಟ್ ಟು ದ ಫೇಲ್ಯೂರ್, ಬಟ್ ಫೇಲ್ಯೂರ್ ಕ್ಯಾನ್ ಹೆಲ್ಪ್ ಯು ಟು ಗೆಟ್ ಟು ದ ಸಕ್ಸಸ್. ಇದೇನು ಅರ್ಥ ಅಂದರೆ, ನಾವು ಯಾವುದು ಸಕ್ಸಸ್ ಬರುತ್ತೆ ಅಂತ ಅಂದ್ಕೊಂಡ್ಬಿಡಿ, ಓಕೆನಾ. ನೀವು ಬಂದುಬಿಟ್ಟು ನಾವು ಫೇಲ್ ಆಗಿಬಿಟ್ವಲ್ಲ, ಮುಂದೆ ಟ್ರೈ ಮಾಡೋಣ, ಇನ್ನೂ ಮಾರ್ಕ್ಸ್ ತೆಗಿತೀವಿ ಅಂತ ಹೇಳ್ತೀರಲ್ಲ, ಅದೇ ಮೇನೇ ಅಂತ ಇಲ್ಲಿ ಈ ಬುಕ್ಕಲ್ಲಿ ಹೇಳ್ತಾ ಇದ್ದಾರೆ. ಇದು ಬಂದುಬಿಟ್ಟು ನೋಡಿ, ಡಿಮಾರ್ಟ್ SP 25 ರುಪೀಸ್ಗೆ ನಿಮಗೆ ಸಿಕ್ಬಿಡುತ್ತೆ, ಪಕ್ಕ ನಾನು ಹೇಳ್ತಾ ಇದ್ದೀನಿ. ಬೇಕಾದರೆ ನೋಡು, ಬರ್ಡ್ಸ್ ಇದರ ಬೇಕಾದರೆ ಬರ್ಡ್ಸ್ದು ಡ್ರಾಯಿಂಗ್ಸ್ ಎಲ್ಲ ಇರುತ್ತೆ ನೋಡಿ. ಇಲ್ಲಿ ಚೆನ್ನಾಗಿದೆಯಲ್ಲ. ನಾನು ಇದರಲ್ಲಿ ನಾನು 2 ಕವರ್ ನಾನು ಇಸ್ಕೊಂಡೆ, ಓಕೆನಾ. ವಿತ್ ಕವರ್ ಕೊಟ್ಟರೆ, ವಿತೌಟ್ ಕವರು ಒಂದು ಕೊಡ್ತಾರೆ ಬುಕ್ಕು. ನಾನು 2 ಕವರ್ಸಲ್ಲಿ ಇಸ್ಕೊಂಡಿದ್ದೆ. ಆ ಕವರ್ ಬಂದುಬಿಟ್ಟು ಇನ್ನೊಂದು ಬುಕ್ ಇಸ್ಕೊಂಡಿದ್ದೆ. ಇದೆ ಸೇಮೇ ಥಾಟ್, ಬೇರೆ ಏನಕ್ಕಿದೆ ಗೊತ್ತಾ, ತುಂಬ ಚಿಕ್ಕದಿರ್ತದೆ, ಕಾಣಲ್ಲ ಇದು.
know what is not immersed in you and passion to write creating in is more beautiful fate and fashion in things ಅಂತ ಕೊಟ್ಟವ್ರೆ. ಇದರಲ್ಲಿ ಬಂದ್ಬಿಟ್ಟು ತುಂಬ ಥಾಟ್ಸು ಕೊಡ್ತಾರೆ. ಮತ್ತು ನೋಡಿ ಬುಕ್ ತೆಗಿವಾಗ ನೋಡಿ ಸ್ಪೇಸು ಇರುತ್ತೆ ನಿಮಗೆ, ಡೇಟು ಪೇಜ್ ಅದು ತುಂಬ ಚೆನ್ನಾಗಿರುತ್ತೆ ಬರೆಯೋಕ್ಕೆ. ನಂಗೆ ತುಂಬ ಇಷ್ಟ ಆಯ್ತು ಈ ಬುಕ್. ಇಸ್ಕೊಂಬಿಟ್ಟೆ. ಮತ್ತು ಅದ್ರಲ್ಲಿ ನಮ್ಮ ಅಮ್ಮಂಗೆ ಕೊಟ್ಟಿದ್ದೀನಿ. ನಮ್ಮಮ್ಮ ಇವಾಗ ಕೊಡಲ್ಲ ಅಂದ್ಕೊಳ್ತೀನಿ, ಕೆಲಸ ಮಾಡ್ತಾಯಿದ್ದಾರೆ. ಮತ್ತು ನೀವು ಯಾವತ್ತೂ ಮರಿಬೇಡಿಯಪ್ಪ ಡಿಮಾರ್ಟ್ಗೆ ಹೋಗಿದ್ದು ಇಸ್ಕೊಳ್ಳೋಕ್ಕೆ. ನೋಡಿ ಇನ್ನೂ ತುಂಬ ಐಟಮ್ಸ್. ಮತ್ತು ನಮ್ಮಮ್ಮ ಇದುವಾಗ ಇಷ್ಟು ಬಗ್ಗೆ ನಾನು ಡ್ರಾಯಿಂಗ್ಸ್ ಬಗ್ಗೆನೇ ಹೇಳಿದ್ದೀನಿ. ನಮ್ಮಮ್ಮ ಏನು ಶಾಪಿಂಗ್ ಮಾಡಿದ್ದಾರೆ ಹೇಳೋದನ್ನ ಇಲ್ವಲ್ಲ, ನೋಡ್ತಾನೆ ಇರಿ ವೀಡಿಯೋನ. ನಮ್ಮಮ್ಮ ಏನು ಯೂಸ್ ಮಾಡ್ತೀನಿ ಅಂತ ನಾನು ಹೇಳಿಲ್ವಲ್ಲ. ನೋಡಿ ಇವಾಗ ಇದೆ ನೋಡಿ, ಇಲ್ಲಿ ಇದರೊಳಗೆ ಸ್ಟಿಚಿಂಗ್ ಐಟಮ್ಸ್ ಇದೆ, ಹಿಂಗೆ ತೆಗಿಬೇಕು. ಇದು 99 ರುಪೀಸ್ಗೆ ಡಿಮಾರ್ಟ್ ಪ್ರೈಸಲ್ಲಿ ಸಿಕ್ಬಿಡುತ್ತೆ. ಇದು 99 ರುಪೀಸ್ಗೆ ಡಿಮಾರ್ಟ್ ಪ್ರೈಸಲ್ಲಿ ಸಿಕ್ಬಿಡುತ್ತೆ. ಫಸ್ಟ್ ಕಲರ್ ಬಂದುಬಿಟ್ಟು ಮೆರೂನ್. ಸಾರಿ ಗೈಸ್, ಇದು ಸ್ವಲ್ಪ ನಾನು ಹೊಡೆದಾಕ್ಬಿಟ್ಟಿದ್ದೀನಿ, ನೀವೇನು ತಪ್ಪಾಕೋಬೇಡಿ. ನಿಜವಾಗ್ಲೂ ಗ್ಲೂ ಹಾಕಿರ್ತಾರೆ. ನನ್ನ ತಮ್ಮ ಒಬ್ಬರು ತಿಕ್ಕು ಥರ ಆಡ್ಕೊಂಡು ಕೆಳಗೆ ಹೊಡೆದಾಕ್ಬಿಟ್ಟು ಅದನ್ನು. ಸಾರಿ, ನಾನು ಕ್ಷಮಿಸ್ಬಿಟ್ಟು ನನ್ನ ವೀಡಿಯೋ ಏನು ಲೈಕ್ ಮಾಡ್ತಾರೆ ಬಿಡಬೇಡಿ. ಮತ್ತು ಇದು ಎಲ್ಲೋ ಕಲರ್ ನೋಡಿ, ನಾನು ಹೇಳ್ತೀನಿ ಮೆರೂನ್ ಕಲರು, ಮತ್ತು ಗ್ರೀನ್ ಕಲರ್, ಡಾರ್ಕ್ ಗ್ರೀನು, ಬ್ಲೂ ಕಲರ್ ಮತ್ತು ಡಾರ್ಕ್ ಬ್ಲೂ ಕಲರ್. ನೀವು ಇದರೊಳಗೆ ಏನೂ ಕೊಡಲ್ಲ ಅಂತ ಅಂದ್ಕೊಂಬಿಡಿ. ರೆಡ್ ಕಲರ್, ಇದೊಂಥರ ಬ್ರೌನ್ ಕಲರ್, ಬ್ಲ್ಯಾಕ್ ಕಲರು. ನಿಮ್ಗೆ 2 ಬ್ಲ್ಯಾಕ್ ಕೊಡ್ತಾರೆ ನೋಡಿ, 2 ಬ್ಲ್ಯಾಕು ಮತ್ತು 2 ವೈಟ್ ಕೊಡ್ತಾರೆ, ಮತ್ತು ಲೈಟ್ ಪಿಂಕ್ ಕೊಟ್ಟಿದ್ದಾರೆ ನನ್ನ ಕಡೆಗೆ. ಮತ್ತು ನೀವು ಅಂದ್ಕೊಳ್ತಾ ಇದ್ದೀರಾ ಇದ್ರೊಳಗೆ ಜಾಸ್ತಿ ಐಟಮ್ಸ್ ಇರಲ್ಲ, ಇಷ್ಟೇ ಅಂತ ಅಂದ್ಕೊಬೇಡಿ, ದಯವಿಟ್ಟು ಅಂದ್ಕೊಬೇಡಿ. ಇದು ಒಳಗೆ ಭೂಮಿನೇ, ಸ್ಟಿಚಿಂಗ್ ಭೂಮಿನೇ ಇದೆ ಅಂದ್ಕೊಂಡ್ಲಿ ನೀವು. ನೋಡಿ ಚಿಕ್ಕ ಪುಟ್ಟ ಸಿಸರ್, ಇದು ನನ್ನ ಅದ್ರ ಫೇವ್ರೆಟ್ ಐಟಮ್ಸ್ ಇದ್ದಿದ್ದು. ಮತ್ತು ಮೆಷರಿಂಗ್ ಟೇಪ್ ನೋಡಿ 150 ಸೆಂಟಿಮೀಟರ್ಸು ನೀವು ಮೆಷರಿಂಗ್ ಟೇಪ್ ಇದು ಒಳಗೆ ಸಿಕ್ಬಿಡುತ್ತೆ. ಅದಕ್ಕೆ ಮತ್ತೆ ನೀವು ಇನ್ನೂ ಶಾಪಿಂಗ್ ಹೋಗಿರೋದಂದ್ರೆ ಸ್ಟಿಚ್ ಮಾಡುವಾಗ ಇಲ್ಲಿ ಹಾಕ್ಕೊಳ್ತಾರಲ್ಲ, ಇದು ಕೊಟ್ಟಿದ್ದಾರೆ ನೋಡಿ, ಇದು ಒಂದಿದೆ. ಮತ್ತು ನನಗೆ ಮತ್ತು ಬಟನ್ಸ್ ಪ್ಯಾಕೆಟ್ ಇರುತ್ತೆ, ಎಲ್ಲನೂ ಇರುತ್ತೆ ಇದ್ರೊಳಗೆ. ಬಟನ್ಸ್ ಎಲ್ಲ ಕಲರ್ಸ್ದು, ಬ್ಲ್ಯಾಕ್ ವೈಟ್ 2 ಇದೆ ದೊಡ್ಡದು, ಮತ್ತು ಬ್ಲ್ಯಾಕ್ ಆ್ಯಂಡ್ ವೈಟ್ ಇದೆ, ಮೀಡಿಯಮ್ 2 ಇದೆ, ಆ ಥರದ್ದು ಕೊಟ್ಟಿದ್ದಾರೆ. ಮತ್ತು ಸೆಕೆಂಡ್ ಏನಂದರೆ ಪಿಂಕ್ ಕಲರ್ ಟೀ ಶರ್ಟ್ ನೋಡಿ, ಎಷ್ಟು ಚೆನ್ನಾಗಿದೆಯಲ್ಲ, ಸೂಜಿ ಚುಚ್ಕೊಳ್ಳೋಕ್ಕೆ ಈ ಥರದ್ದು ಕೊಟ್ಟಿದ್ದಾರೆ ನಮ್ಮ ಇದರಲ್ಲಿ ಪ್ಯಾಕೆಟಲ್ಲಿ. ಈ ಪ್ಯಾಕೆಟ್ 99 ರುಪೀಸ್. ನೀವು ಅಂದ್ಕೊಂಡ್ಬಿಟ್ಟಿದ್ರೆ ಇಷ್ಟೊಂದು ಕೊಟ್ಟಿದ್ದಾರೆ ಅಂತ. ನೀಡಲ್ಸ್ ಬಗ್ಗೆ ಮರ್ತೋಗಲೇಬೇಡಿ ನೀವು. ನೋಡಿ ನೀಡಲ್ಸು 30 ನೀಡಲ್ಸ್ ಬರುತ್ತೆ ಇದರಲ್ಲಿ ಟೋಟಲಾಗಿ. ಅದು ತುಂಬ ಚೆನ್ನಾಗಿರುತ್ತೆ, ದೊಡ್ಡ ಸೈಜ್ ನೀಡಲ್ಸ್ ಎಲ್ಲ ಇದರಲ್ಲಿ ಇರುತ್ತೆ. ಒಂದು ಸತಿ ಬೇಕಾದರೆ ನೋಡಿ ಅಂಗಡಿಯಲ್ಲಿ ಡಿಮಾರ್ಟ್ಗೆ ಹೋಗಿ, ತುಂಬ ಚೆನ್ನಾಗಿರುತ್ತೆ ಆಪ್ಷನ್ಸ್ ಎಲ್ಲ. ಓಕೆ, ಇಷ್ಟೆಲ್ಲ ನಾನು ಹೇಳಾಯಿತು. ಇನ್ನೇನು ನಾನು ಬಿಟ್ಟಿಲ್ಲ. ಇಲ್ಲಿ ನನ್ನ ಡ್ರಾಯಿಂಗ್ಸು ಎಲ್ಲ ನೋಡಿದ್ರಾ. ಮಕ್ಕಳಿಗೆ ನೀವು ಒಂದು ಸ್ವಲ್ಪ ಚೆನ್ನಾಗಿ ಹೇಳ್ಕೊಡಿ, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ, ಓಕೆನಾ. ಅವ್ರಿಗೆ ನೀವೇನು ಮಾಡಿ, ಒಬ್ರೊಬ್ಬರು ಹಠ ಹಿಡಿತಾರೆ, ಒಬ್ರೊಬ್ಬರು ಮೈಂಡಲ್ಲಿರುತ್ತೆ ಏನು ಡ್ರಾ ಮಾಡೋದು ಮೈಂಡಿಗೆ ಏನು ಬರ್ತಾನೆ ಇರುವಲ್ಲ ಅಂತ. ಅದಕ್ಕೆ ನೀವು ಏನು ಮಾಡಬೇಕಂದ್ರೆ, ನೀವು ಸ್ಕೂಲ್ ಹೋಗ್ತೀರಲ್ಲ ಮಕ್ಕಳೇ, ನೀವೆಲ್ಲ ಬಂದುಬಿಟ್ಟು ಟೆಕ್ಸ್ಟ್ ಬುಕ್ಸ್ ಇರುತ್ತಲ್ಲ, ಟೆಕ್ಸ್ಟ್ ಬುಕ್ಸಲ್ಲಿ ಡ್ರಾಯಿಂಗ್ಸ್ ಇರುತ್ತಲ್ಲ, ಆ ಡ್ರಾಯಿಂಗ್ಸ್ನ ನೋಡಿಬಿಟ್ಟು ಮಾಡ್ಬೋದು, ಓಕೆನಾ. ನಾನು ಹಂಗೆ ಮಾಡಿದ್ದು, ಡ್ರಾಯಿಂಗ್ ಎಲ್ಲ ನಾನು ಟೆಕ್ಸ್ಟ್ ಬುಕ್ಕಿಂದ ನೋಡ್ಕೊಂಡು ಮಾಡಿದೆ. ನಮ್ಮ ಸ್ಕೂಲಲ್ಲಿ ಬಂದುಬಿಟ್ಟು ದ ಡ್ರೀಮ್ಸ್ ಅಂತ ಒಂದು ಬುಕ್ ಬರ್ತದೆ. ಆ ಬುಕ್ಕನ್ನು ಎವ್ರಿ ಮಂತು ಒಂದೊಂದು ಬುಕ್ ಕೊಡ್ತಾರೆ. ಇಷ್ಟೊತ್ತಿಗೆ ನಂಗೆ 5 ಆಗಿದೆ ಟೋಟಲಾಗಿ. ಇನ್ನೂ 2 ಬುಕ್ ನನ್ನ ತಮ್ಮನ ಹತ್ರ ಇದೆ. ಇವಾಗ ನಾನು ಆ 5 ಬುಕ್ಕು ನಾನು ತೋರಿಸ್ತಾ ಇದ್ದೀನಿ, ಓಕೆನಾ ಗಾಯ್ಸ್. ಫಸ್ಟು ನನ್ನ ಬುಕ್ ಸಿಕ್ಕಿದ್ದು ನನ್ನ ತಮ್ಮನ ಹತ್ರ ಇದೆ. ಅದಕ್ಕೆ ನಾನು ನಿಮಗೆ ತೋರಿಸೋದಂದರೆ ಜುಲೈ ತೋರಿಸ್ತೀನಿ. ಜೂನ್ ನಮ್ಮ ತಮ್ಮನ ಹತ್ರ ಇದೆ ನೋಡಿ. ಈ ಬುಕ್ಕಲ್ಲಿ ನಾನು ಡ್ರಾ ಮಾಡಿದ್ದೀನಿ, ತುಂಬ ಐಟಮ್ಸ್ ಇದೆ ನೋಡಿ. ಒಂದೊಂದು ಪೇಜ್ ತೆಗಿತಾನು ನಿಮಗೆ ಒಂದೊಂದು ಐಟಮ್ಸ್ ಎಲ್ಲ ಸಿಗ್ತಾನೇ ಇರುತ್ತೆ ಡ್ರಾ ಮಾಡೋಕ್ಕೆ ನೋಡಿ. ಈ ಥರ ಇರುತ್ತೆ. ಇದು ಈ ಡಿಸೆಂಬರ್ದು ನೋಡಿ, ಬ್ಯಾಟಿಂಗ್ ಟು ವಿನ್ ಅಂತ ಒಂದು ಬುಕ್ ಇದೆ, ತುಂಬ ಚೆನ್ನಾಗಿದೆ ನೋಡಿ.
ಸ್ಯಾಂಟಾ ಕ್ಲಾಸು ಇದೆ. ಟೆಕ್ಸ್ಟ್ ಬುಕ್ಸು, ಏನಂದರೆ ಮ್ಯಾಗಝೀನ್ಸ್, ನ್ಯೂಸ್ ಪೇಪರ್ಸ್, ಟಿ ವಿ, ಕಾರ್ಟೂನ್, ಏನು ಬರುತ್ತೆ ಅದೆಲ್ಲ ಬಿಡಿಸ್ಕೊಂಡು ನೀವು ಹೋಗ್ಬೋದು. ಇದು ನೋಡಿ, ಇದು ಬಂದ್ಬಿಟ್ಟು ನವಂಬರ್ದು, ಓಕೆ, ಡಿಸೆಂಬರ್ದು, ಆಗಸ್ಟ್ದು, ಅಕ್ಟೋಬರ್ದು, ಜುಲೈದು. ಇವಾಗ ಇಲ್ಲಿ ಕೊಡ್ತಿರೋ ಮ್ಯಾಗ್ಝೀನ್ಸು ನಿಮಗೆ ಹೆಲ್ಪ್ ಆಗ್ಬೋದು, ಟಿ ವಿನೂ ಹೆಲ್ಪ್ ಆಗ್ಬೋದು. ಕೆಲವು ಟಿ ವಿಯಲ್ಲಿ ಡೋರೆಮಾನ್ ನೀವು ಚೆನ್ನಾಗಿ ನೋಡಿ ನಿಮಗೆ ಗೊತ್ತಾಗ್ಬಿಟ್ಟದೆ ಹೆಂಗೆ ಡ್ರಾ ಮಾಡೋದು ಅಂತ. ನೀವು ಡ್ರಾ ಮಾಡ್ಬೋದು ನೀವು ಅದನ್ನು. ಆ ಥರ ತುಂಬ ಟ್ರಿಕ್ಸ್ ಇದೆ ನಿಮ್ಗೆ ಡ್ರಾ ಮಾಡೋಕ್ಕೆ. ಮಕ್ಕಳಿಗೆ ಯಾವುದೇ ಟ್ರಿಕ್ಸ್ನ ಬಿಟ್ಕೊಡ್ಬೇಡಿ ನೀವು. ಎಲ್ಲದರಲ್ಲೂ ನನ್ನ ಐಟಮ್ಸ್ ಇಷ್ಟ ಆಗಿದೆ ಕಮೆಂಟಲ್ಲಿ ಹೇಳಿ ಯಾವ್ದು ಇಷ್ಟ ಆಯ್ತು ನಿಮಗೆ ಅಂತ. ನನಗೆ ಬೆಸ್ಟ್ ಪಾರ್ಟ್ ಅಂದರೆ ಇದೆ, ಆದರೆ ನಾನು ಸಾರಿ ಮಾಡಬೇಡಿ ಗಾಯ್ಸ್, ಯಾಕೆ ಇದು ಮುರಿದೋಗಿದೆ. ನನ್ನ ತಮ್ಮ ಇದು ಈಸ್ಕೊಂಡು ಒಂದು 5 ದಿನ ಆಗಿರುತ್ತೆ. ಸಾರಿ, ಏನೂ ಇದ್ರಲ್ಲಿ ಆಗಿಲ್ಲ. ಸಾರಿ, ನೀವು ಇದ್ರ ಟ್ರಸ್ಟ್ ಇದು ಮಾಡಿದಾರ ಇದನ್ನ ತೊಗೊಳಕ್ಕಾಗಲ್ಲ, ಬೇಗ ಹೊಡೆದೋಗುತ್ತೆ ಅಂತ ಅಂದ್ಕೊಳ್ಳೇಬೇಡಿ. ನನ್ನ ತಮ್ಮ ಏನು ಕಿತ್ತಾಪಟ್ಟಿ ಕೆಲಸ ಮಾಡೋದು ಗೊತ್ತಾ, ಆ ಸ್ಕ್ರೂ ಡ್ರೈವರ್ ಬರುತ್ತಲ್ಲ ಚೆನ್ನಾಗಿ ಗಮ್ಮ ಹಾಕೊಂಡು ಅಂಟಿದ್ದು, ತುಂಬ ಸೂಪರಾಗಿತ್ತು. ಸ್ಕ್ರೂ ಡ್ರೈವರ್ ಹಿಂಗೆ ಮಾಡಿಬಿಟ್ನ ತೆಗಿಯಕತ್ರ ಮುಡ್ಯಾಗ ಹೇಳ್ತಾ ಇದ್ನ, ಅದೇ ಹಿಂಗಾಗಿದೆ. ತೆಗಿಬೇಕು ಅಂದರೆ ನೀವು ಹಿಂಗೆ ಓಪನ್ ಮಾಡಬೇಡಿ, ಅದರಿಂದನೇ ಬಂದಿದ್ದು ಆಚೆ. ಸ್ಕ್ರೂ ಡ್ರೈವರ್ ಎತ್ತಿ ತೆಗಿಯೋಕಾಯ್ತಲ್ಲ ಅಂತ ಮಾಡಿದ. ಆಮೇಲೆ ನಮ್ಮಂಗೆ ಹೇಳಿದ್ಮೇಲೆ ಗೊತ್ತಾಯಿತು. ನೋಡಿ ಇಲ್ಲೊಂದು ಚಿಕ್ಕ ಬಾಕ್ಸ್ ಥರ ಇದೆ, ಕಾಣಿಸ್ತಿದೆಯಾ? ಈ ಬಾಕ್ಸ್ನ ಹಿಂಗೆ ತಿರುಗಿಸ್ಬೇಕು. ನಿಮ್ಗೆ ಯಾವ್ದು ಬೇಕು, ಇವಾಗ ನನಗೆ ನೀಡಲ್ ಬೇಕು, ಹಿಂಗೆ ಮಾಡಿದ್ರೆ ನೋಡಿ ನೀಡಲ್ಲು ಆವಾಗ ಆಚೆ ಬರುತ್ತೆ. ಆ ಬಾಕ್ಸಿಂದನೇ ನೀಡಲ್ಸ್ ಎಲ್ಲ ಆಚೆ ಬರೋದು. ಹೊಡೆದಾಕೊಂಬಿಡಿ ಅದನ್ನು. ನನ್ನ ತಮ್ಮ ಹಿಂಗೆ ಮಾಡೋದು ಯಾವಾಗಲೂ. ಇದು ಓಪನ್ ಆಗಿಲ್ವ ಸ್ಕ್ರೂ ಅಷ್ಟೇ ಅವ್ನು ಮಾಡೋದಕ್ಕೆ ಇವಾಗ ಯೋಚನೆ. ನನ್ನ ತಮ್ಮ ಇಲ್ಲ ಸ್ಕೂಲ್ಗೆ ಹೋಗೋವನೇ, ನನಗೆಲ್ಲ ಸ್ಕೂಲ್ ಸ್ಟಾರ್ಟ್ ಆಯಿಲ್ಲ. ಅವನೇ ಬೇರೆ ಸ್ಕೂಲ್, ನಾನೇ ಬೇರೆ ಸ್ಕೂಲು. ಅದೇ ನಾನು ಹೇಳ್ತಾ ಇತ್ತು, ಇದನ್ನೇ ಕೇರ್ಫುಲ್ಲಾಗಿ ಯೂಸ್ ಮಾಡ್ಕೊಬೇಕು. ನೀವು ಅಂದ್ಕೊಂಬಿಡಿ ಇದು ಓಪನ್ ಮಾಡೋಕ್ಕಾಗಲ್ಲ, ಇನ್ನೊಂದು ಎತ್ತಿ ಹೊಡೆದಾಕೊಂಬಿಡಿ ಇದನ್ನು ನನ್ನ ತಮ್ಮನ ಥರ. ಇದನ್ನು ಏನು ಮಾಡಬೇಕು ಗೊತ್ತಾ, ಹಿಂಗೆ ಬಾಕ್ಸ್ ಇರುತ್ತಲ್ಲ, ಬಾಕ್ಸ್ನ ಹಿಂಗೆ ತಿರುಗಿಸ್ಬೇಕು. ಆವಾಗೇ ಇದು ನೀವು ಯಾವ ನೀಡಲ್ ಬೇಕು ಆವಾಗೆ ಹಂಗೆ ತೆಗಿಬೋದು. ಓಕೆನಾ ಗೈಸ್? ನಾನು ಹೇಳಿದ್ದೀನಿ 30 needles, this is for 99 rupees, 25 rupees, 249 rupees, plus 66 rupees. ಡಿಮಾರ್ಟ್ಗೆ ಹೋಗಿ ಕಮ್ಮಿ ಬೆಲೆಯಲ್ಲಿ ತೊಗೊಳ್ಳಿ. ಯಾಕೆ ಆಚೆ ಎಲ್ಲ ಒಂದು 10-20 ರೂಪಾಯಿ ಜಾಸ್ತಿಗೆ ಕೇಳ್ತಾರೆ ನಮಗೆ. ಅಂದರೆ ಡಿಮಾರ್ಟ್ ಫಿಕ್ಸ್ಡ್ ಪ್ರೈಸ್, ಓಕೆನಾ? ಕಮ್ಮಿನೂ ಇರುತ್ತೆ, ಚೆನ್ನಾಗಿ ಬೈ ಮಾಡೋಕ್ಕೂ ಚೆನ್ನಾಗಿರುತ್ತೆ. ಪ್ರತಿ ಸತಿನ ಸ್ಟೇಷ್ನರಿ ಐಟಮ್ಸ್, ನಮ್ಮ ಮನೆಗೆ ಬೇಕಾಗಿರೋ ಸಾಮಾನು ಅದೆಲ್ಲ ಬೇಕಾದ್ರೆ ನಾನು ಡಿಮಾರ್ಟ್ಗೆ ಹೋಗೋದು. ನಮ್ಮ ಡಿಮಾರ್ಟ್ಗೆ ಕರ್ಕೊಂಡೋಗ್ತಾರೆ, ನಾನು ಒಬ್ಬಳೇ ಹೋಗ್ತೀನಿ ಬೇಕು ಡಿಮಾರ್ಟ್ಗೆ. ಇಲ್ಲಿ ಐಶಾ ಸರ್ಕಲ್ ಕಡೆನ ಡಿಮಾರ್ಟ್ ಇದೆ, ಬೆಂಗಳೂರಲ್ಲಿ ತುಂಬ ಡಿಮಾರ್ಟ್ಸ್ ಇದೆ. ಎಲ್ಲಿ ಬೇಕಾದ್ರೆ ನೀವು ಹೋಗಿ ಈಸ್ಕೊಳ್ಳಿ ದಯವಿಟ್ಟು. ಮತ್ತು ಇನ್ನೊಂದು ಐಶಾ ಸರ್ಕಲಲ್ಲಿ ಸ್ಟೇಷ್ನರಿ ಡಿಮಾರ್ಟ್ ಅಂತ ಇದೆ. ಸ್ಟೇಷ್ನರಿ ಡಿಮಾರ್ಟಲ್ಲ ನಿಮಗೆ ಸ್ಟೇಷ್ನರಿ ಐಟಮ್ಸ್ ಎಲ್ಲ ಚೆನ್ನಾಗಿ ಸಿಗುತ್ತೆ. ಇಲ್ಲಿ ನೀವೇನು ಬೇಕಾದ್ರೂ ಯೂಸ್ ಮಾಡ್ಕೊಬೋದು. ನಾನು ನನ್ನ ಡೈರಿಯಲ್ಲಿ ನಾನು ಫಸ್ಟ್ ಪೇಜ್ ಬರೋದನ್ನು ಅಷ್ಟೇ ತೋರ್ಸೋಕ್ಕಾಗಲ್ಲ. ನೋಡಿ ಒಂದು ಸತಿ ನೋಡ್ಬಿಡಿ ಅಷ್ಟೇ, ನಾನಂಗಿಲ್ಲ ಅಷ್ಟೇ. ಇಷ್ಟಕ್ಕೆ ನಮ್ಮ ವೀಡಿಯೋಗೆ ನೋಡಿದ್ದಕ್ಕೆ ಥ್ಯಾಂಕ್ ಯು. ಫಾಲೋ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ನಾನು ವೀಕಲ್ಲಿ 3 times ಹಾಕ್ತೀನಿ, ಮಂಡೇ, ವೆಡ್ನೆಸ್ಡೇ, ಥರ್ಸ್ಡೇ. ಓಕೆ, ಮಿಕ್ಕಿ ಟೈಮಲ್ಲಿ ನಾವು ಬೇಡ ಬಿಡಿ, ಮಂಡೇ, ವೆಡ್ನೆಸ್ಡೇ, ಥರ್ಸ್ಡೇ ನಾನು ಹಾಕ್ತೀನಿ. ಥರ್ಸ್ಡೇ ಆಗಲಿಲ್ಲ ಅನ್ನೋದು ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ನಾನು ಫ್ರೈಡೇ ಹಾಕ್ತೀನಿ. ಓಕೆನಾ ಗೈಸ್? ಬಾಯ್.